ನಮಸ್ಕಾರ, ತ್ರಿಯೋಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಫಿಶ್ ಗ್ರೀನ್ ಮಸಾಲ ಫ್ರೈ. ನಾನಿಲ್ಲಿ ಬಂಗಡೆ ಮೀನು ಮತ್ತು 2 ಪಾಪ್ಲೆಟ್ ಮೀನಿದೆ, ಅದನ್ನ ತಗೊಂಡಿದ್ದೀನಿ ನಾನಿಲ್ಲಿ. ಈಗ ಈ ಮೀನನ್ನ ಕಟ್ ಮಾಡ್ಕೊಂಡು ಬರ್ತೀನಿ. ನಾನೀಗ ಚೆಂದ ಮಾಡಿ ತೊಳ್ಕೊಂಡು ಈಗ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಚೆಂದ ಮಾಡಿ ವಾಶು ಮಾಡಿದ್ದೀನಿ. ಈಗ ಇದಕ್ಕೆ ಗ್ರೀನ್ ಕಲರ್ ಮಸಾಲ ರೆಡಿ ಮಾಡುವ ನಾವು. ಅದಕ್ಕೆ ಮಿಕ್ಸಿ ಜಾರಿಗೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವು, ಹಸಿಮೆಣಸು, ಲಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ರುಬ್ಕೋಬೇಕು. ನಾನಿಲ್ಲಿ 5 ಹಸಿಮೆಣಸು ತಗೊಂಡಿದ್ದೀನಿ. ಖಾರ ಇದೆ, ಸೊ ಅದಕ್ಕೆ 5 ಹಸಿಮೆಣಸು. ನೀವು ಕಮ್ಮಿ ಬೇಕಾದರೆ ಕಮ್ಮಿನೂ ತಗೋಬೋದು. ಈಗ ನಾನಿಲ್ಲಿ ಮತ್ತೊಂದು ಆ್ಯಡ್ ಮಾಡ್ಕೊತಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕೋದ್ರಿಂದ ಮತ್ತು ರುಚಿಯಾಗಿರುತ್ತೆ. ಇದನ್ನ ಈಗ ನಾವು ರುಬ್ಕೊಂಡು ಬರುವ. ಒಂದು ಸ್ವಲ್ಪ ಉಪ್ಪು ಹಾಕುವ. ಲಿಂಬೆಹಣ್ಣು ನಾನಿಲ್ಲಿ 1 ಲಿಂಬೆಹಣ್ಣು ತಗೊಂಡಿದ್ದೀನಿ. ಎಕ್ಸ್ಟ್ರಾ ಫ್ಲೇವರ್ ಬೇಕಾದರೆ ಮತ್ತೊಂದು ಲಿಂಬೆಹಣ್ಣು ಹಾಕೋಬೋದು. ಈಗ ಇದಕ್ಕೆ ಚೂರು ನೀರು ಹಾಕಿ ರುಬ್ಕೊಬರಬೇಕು. ಈಗ ರುಬ್ಕೊಬಂದಿದ್ದೀನಿ. ಮೀನಿಗೆಲ್ಲ ಮಸಾಲೆ ಹಚ್ಚುವ. ಈ ಥರ ಚೆಂದ ಮಾಡಿ ಹಚ್ಕೋಬೇಕು ಎಲ್ಲ ಕಡೆನೂ. ಈಗ ಎಲ್ಲ ಮಸಾಲೆ ಹಚ್ಚಿ ಆಯಿತು. ಇದನ್ನು ನಾನೀಗ 1 ಗಂಟೆಯಷ್ಟು ಟೈಮಿಗೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೀನಿ. ಈಗ ಬಾಳೆ ಎಲೆಗೆ ಹಾಕಿ ಫೋಲ್ಡ್ ಮಾಡಿ ನಾನೀಗ ತವ ಫ್ರೈ ಮಾಡ್ತೀನಿ. ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ಮತ್ತು ರುಚಿ ಜಾಸ್ತಿಯಾಗಿರುತ್ತೆ. ಒಂದೇ ಥರ ಮಸಾಲ ತಿನ್ನೋದಕ್ಕಿಂತ ಒಂದು ಸಲ ಈ ಥರನೂ ಮಸಾಲ ರೆಡಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಬಾಳೆ ಎಲೆಯಲ್ಲಿ ಫ್ರೈ ಮಾಡಿದ್ರೆ ಮತ್ತು ರುಚಿ ಜಾಸ್ತಿಯಾಗಿರುತ್ತೆ. ಈಗ ನಾನು ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿಟ್ಟು ಮೀನನ್ನು ಒಂದೊಂದಾಗಿ ಇಡ್ತಿದ್ದೀನಿ. ಬಾಯಿ ಮುಚ್ಚಿಡಿ. ಈಗ ಮತ್ತೊಂದು ಸಲ ಉಲ್ಟಾ ಮಾಡಿ ಬೇಯೋಕ್ಕಿಡುವ. ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ರೆಡಿ ಆಯಿತು, ತೆಗೆಯುವ. ನೋಡಿ ಗ್ರೀನ್ ಕಲರ್ ಫಿಶ್ ಮಸಾಲ ಫ್ರೈ ಹೇಗಾಗಿದೆ ಅಂತ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ.